ನೀರಿನ ದರ ಲೀಟರ್ಗೆ 1 ಪೈಸೆ ಹೆಚ್ಚಳ ಫಿಕ್ಸ್. ಜಲಮಂಡಳಿ ಸಾಲ ಜನರ ಮೇಲೆ ಹೊರೆ. ನೂರಾರು ಕೋಟಿ ಸಾಲದ ಸುಳಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ. ಬೆಲೆ ಏರಿಕೆಗೆ ಸಿಟಿ ಮಂದಿ ಸುಸ್ತಾಗಿದ್ದಾರೆ. ಜನಸಾಮಾನ್ಯರು ಜೀವನ ನಡೆಸೋದು ಸಹ ಕಷ್ಟ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳಿಂದ ಜನ ಹೈರಾಣಾಗಿದ್ದಾರೆ. ಇದೆಲ್ಲದರ ನಡುವೆ ಮನೆ ಮನೆಗೆ ಸಪ್ಲೈ ಆಗುವ ನೀರಿನ ಬೆಲೆ ಕೂಡ ಏರಿಕೆ ಮಾಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪ್ರತಿ ಲೀಟರ್ ನೀರಿಗೆ 1 ಪೈಸಾ ಹೆಚ್ಚಳ ಮಾಡಲು ಬಿಡಬ್ಲ್ಯೂಎಸ್ಎಸ್ಬಿ ಮುಂದಾಗಿದೆ. ಪ್ರತಿ ಲೀಟರ್ ನೀರಿಗೆ 1 ಪೈಸಾ ಹೆಚ್ಚಳ ಮಾಡಿದ್ರೆ ಸರ್ಕಾರಕ್ಕೆ ಸರಿಸುಮಾರು 756.36 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ನಿರೀಕ್ಷೆ ಮಾಡಲಾಗಿದೆ. ಇದರಿಂದ ಪ್ರತಿ ಮನೆಗೆ ಹೆಚ್ಚುವರಿಯಾಗಿ 500 ರೂಪಾಯಿ ನೀರಿನ ದರ ಜಾಸ್ತಿಯಾಗುವುದು ಫಿಕ್ಸ್. ಸದ್ಯದ ನೀರಿನ ರೇಟ್ನಿಂದ ಬೆಂಗಳೂರು ಜಲಮಂಡಳಿಗೆ 1435.2 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಬರುತ್ತಿದೆ. ಇದೀಗ ಪ್ರತಿ ಲೀಟರ್ಗೆ 1 ಪೈಸಾ ಹೆಚ್ಚಳ ಮಾಡಿದರೆ ಸರ್ಕಾರಕ್ಕೆ ವಾರ್ಷಿಕ ಆದಾಯ 2191.56 ಕೋಟಿ ರೂಪಾಯಿ ಆಗಲಿದೆ. ದರ ಏರಿಕೆಗೆ ಮುಂದಾಗಿರುವ ಜಲಮಂಡಳಿ ಲೀಟರ್ಗೆ 1 ಪೈಸಾ ಹೆಚ್ಚಳ ಮಾಡುವ ನಿರ್ಧಾರ ಮಾಡಿದೆ. ಪ್ರತಿ ಲೀಟರ್ ನೀರಿಗೆ 1 ಪೈಸಾ ಹೆಚ್ಚಳ ಮಾಡೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಮಾಲಿ ಪಾಟೀಲ್ ಹಾಕಿರೋ ಆರ್ಟಿಐನಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿರುವ ಸಾಲದ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. ಇನ್ನು 328 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿರೋ ಬೆಂಗಳೂರು ಜಲಮಂಡಳಿ ಮಾಡಿರೋ ಸಾಲವಾದ್ರೂ ಎಷ್ಟು ಗೊತ್ತಾ? ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿರುವ ಒಟ್ಟು ಸಾಲ ಎಷ್ಟು? ಎಲ್ಐಸಿಯಿಂದ ಒಟ್ಟು 106.5 ಕೋಟಿ ರೂಪಾಯಿ ಸಾಲ ಮಾಡಿದೆ. ಈ ಪೈಕಿ 6,81 ಲಕ್ಷ ರೂಪಾಯಿ ಸಾಲ ಬಾಕಿ ಇದೆ. ತಿಂಗಳಿಗೆ 40,90,000 ರೂಪಾಯಿ ಬಡ್ಡಿ ಪಾವತಿಸುತ್ತಿದೆ. ಇನ್ನು KUIDFC ಅಂದರೆ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದಿಂದ 854.6 ಕೋಟಿ ಸಾಲ ಮಾಡಿದ್ದು 321.98 ಕೋಟಿ ಸಾಲ ಬಾಕಿ ಇದೆ. ಈ ಪೈಕಿ 3,82 ಲಕ್ಷ ಬಡ್ಡಿ ಕಟ್ತಾ ಇದೆ. ಒಟ್ಟು ಎಲ್ಐಸಿ ಮತ್ತು KUIDFC ಇಂದ 328 ಕೋಟಿ ರೂಪಾಯಿ ಸಾಲ ಇನ್ನೂ ಬಾಕಿ ಇದೆ. 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ಈಗ 1 ಪೈಸಾ ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ. ಬೇಡರಪ್ಪ ಸರಿ 1 ಪೈಸಾ ಮಾಡೋ, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ಡಿಸಿಷನ್. ಇವರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ, ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳ್ಳಿಕ್ಕೆ. ಒಟ್ಟಾರೆ ಸಾಲ ಮಾಡಿ ನಷ್ಟದಲ್ಲಿರುವ ಜಲಮಂಡಳಿ ಸಾಲ ತೀರಿಸಲು ಜನರ ಮೇಲೆ ಹೊರೆ ಹೊರಿಸೋಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಜನ ವಿರೋಧ ವ್ಯಕ್ತಪಡಿಸಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ 10 ವರ್ಷಗಳಿಂದ ನೀರಿನ ದರ ಹೆಚ್ಚಳ ಮಾಡಿಲ್ಲ ಅಂತ ಜನರಿಗೆ ನೆಪ ಹೇಳ್ತಿದ್ದಾರೆ. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.